ಹಲೋ, ವೆಲ್ಕಮ್ ಟು ಮೈ ಚಾನಲ್ ವಿತ್ ರಶ್ಮಿ. ಇವತ್ತು ನಾನು ಲೆಮನ್ ರಸಂ ಮಾಡ್ತಾಯಿದ್ದೀನಿ. ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಕಾಳು, ಮೆಣಸಿನಕಾಳು, ಜೀರಿಗೆ, ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಹಾಕ್ಬಿಡಿ, ಚೆನ್ನಾಗಿರಲ್ಲ. ಆಮೇಲೆ ಬೆಳ್ಳುಳ್ಳಿ, ಇದಿಷ್ಟು ಕ್ಲೀನಾಗಿ ಹುರ್ಕೋಬೇಕು. ಒಂದು ಪ್ಯಾನ್ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಅದು ಸೀದಬಾರ್ದು, ಕ್ಲೀನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸಣ್ಣಕ್ಕೆ ಈ ಕಡೆಗೆ 100 ಗ್ರಾಮು ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು. ನಿಮಗೆ ಹೆಸರುಬೇಳೆ ಬೇಕು ಅಂದ್ರೂ ತೊಗೊಂಡು ತುಂಬ ತೆಳ್ಳಗೆ, ಅಂದರೆ ನೀರು ಜಾಸ್ತಿ ಹಾಕಿಬಿಟ್ಟು ಸಿಮ್ಮಿಗೆ ಇಟ್ಬಿಟ್ಟು ಒಂದು 10 ವಿಷಲ್ ಹೊಡಿಸಿ, ಇಲ್ಲಾಂದರೆ ಒಂದು 8 ವಿಷಲ್ ಹೊಡಿಸಿದ್ರೆ ತೆಳ್ಳಗಾಗುತ್ತೆ. ಅದು ಹೆಂಗಿರಬೇಕು ಅಂದರೆ ಸೂಪ್ ಥರ ಕನ್ಸಿಸ್ಟೆನ್ಸಿ ಬರಬೇಕು ನಿಮಗೆ. ಇಲ್ಲಿ ನೋಡ್ತಿದ್ದೀರಾ ಒಗ್ಗರಣೆಗೆ ಏನೇನು ಬೇಕು ಅಂತ. ಟೊಮೆಟೊ ತೊಗೊಂಡಿದ್ದೀನಿ, ಹಸಿಮೆಣಸಿಕಾಯಿ, ಲೆಮನ್ ಒಂದು ಅರ್ಧ ತೊಗೊಂಡಿದ್ದೀನಿ, ಟೇಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಮತ್ತು ಕೊತ್ತಂಬರಿ. ಇದು ನಾನು ಪುಡಿ ನಿಮಗೇನು ತೋರಿಸಿದ್ನಲ್ಲ, ಅದು ಫ್ರೈ ಮಾಡೋದು ಪುಡಿ. ಇದಕ್ಕೆ ಒಂದು 2 ಸ್ಪೂನು ತುಪ್ಪ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಕರಿಬೇವು, ಟೊಮೆಟೊ ಹಾಕಿದ್ದೀನಿ. ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ, ತುಂಬ ತೆಳ್ಳಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಅದಕ್ಕೆ ಈಗ ಆ್ಯಡ್ ಮಾಡಿದ್ದೀನಿ, ಹಲ್ದಿ ಪೌಡ್ರ್ ಹಾಕಿದ್ದೀನಿ. ಅದಕ್ಕೆ ಅದು ಕ್ಲೀನಾಗಿ ಕುದಿಯುತ್ತೆ. ಉಪ್ಪು ಹಾಕಿ ಆಮೇಲೆ ಅದೇನು ನಾನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ನೋ ಅದನ್ನು 3 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಮೆಣಸಿನಕಾಳು ಮತ್ತು ಜೀರಿಗೆ, ಇದನ್ನು ನೀವು ಜಾಸ್ತಿನೇ ತೊಗೊಂಡು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ, 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನೀವು ಇಲ್ಲಿ 2 ಸ್ಪೂನ್ ತೋರಿಸ್ತಾ ಇದ್ದೀನಿ, ಆಮೇಲೆ ಕಡಿಮೆ ಅಂತ ಅನ್ನಿಸ್ತು ನನಗೆ, ಅದಕ್ಕೆ ನಾನು ಇನ್ನೊಂದು ಸ್ಪೂನ ಆ್ಯಡ್ ಮಾಡಿದೆ. ಇದು ನನಗೆ ನನ್ನ ನೈಬರ್ ಹೇಳ್ಕೊಟ್ಟಿದ್ದು. ಅವ್ರು ತಮಿಳಿಯನ್ಸು, ಯಾವಾಗಲೂ ಟೇಸ್ಟ್ ಮಾಡೋಕ್ಕೆ ಕೊಡ್ತಾಯಿದ್ರು. ಭಾಳ ಇಷ್ಟ ಆಗ್ತಿತ್ತು ನನಗೆ. ಚಳಿಗಾಲಕ್ಕೆ ಭಾಳ ಚೆನ್ನಾಗಿರುತ್ತೆ. ನೀವೊಂದು ಸತಿ ಮಾಡ್ಕೊಂಡು ನನಗೆ ಕಮೆಂಟ್ ಮಾಡಿ. ಲೆಮನ್ ಹಾಕ್ತೀನಿ, ಅಂದರೆ ಅದು ಕುದ್ದ ಮೇಲೆ ಆಫ್ ಮಾಡಿಬಿಟ್ಟು ಲೆಮನ್ ಹಾಕಿ. ಎಷ್ಟು ತೆಳ್ಳಗಿದೆ ನೋಡಿ. ಈಗ ನಾನೊಂದು ನೀರು ಆ್ಯಡ್ ಮಾಡಿದ್ದೀನಿ, ಬಿಸಿನೀರು ಹಾಕಿದ್ದೆ. ಅದಕ್ಕೆ ತಣ್ಣೀರು ಹಾಕ್ಬಿಡಿ ಯಾವುದೇ ಕಾರಣಕ್ಕೂ. ಯಾವ ಫುಡ್ಡಿಗಾರ ಆಗಿರ್ಬೋದು, ಟೇಸ್ಟ್ ಹಾಳಾಗೋಗುತ್ತೆ. ದಯವಿಟ್ಟು ಬಿಸಿನೀರು ಹಾಕಿ ಕೆಟಲಲ್ಲಿ ಕಾಯಿಸ್ಕೊಳ್ಳಿ, ಇಲ್ಲಾಂದರೆ ಇನ್ನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ. ಆಮೇಲೆ ಈಗ ನೋಡಿ ಸರ್ವ್ ಮಾಡಿದ್ದೀನಿ. ಲೆಮನ್ ಹಾಕಿದ್ದೆ ನಾನು. ಎಷ್ಟು ಚೆನ್ನಾಗಿತ್ತು ಅಂದರೆ, ಬಿಸಿ ಬಿಸಿ ರೈಸು ಮೇಲ್ಗಡೆ ತುಪ್ಪ ಹಾಕ್ಕೊಂಡು ರಸಮ್ಮು ಕುಡಿಯೋಕ್ಕೂ ಹಾಗೆ ಇತ್ತು. ಇದಕ್ಕೆ ಬೋಂಡಾನು ಮಾಡ್ಕೋಬೋದು, ನಿಮಗೆ ಇಡ್ಲಿಗೂ ಚೆನ್ನಾಗಾಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.